ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಜೂನ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ಮೊದಲನೇದಾಗಿ ಜೂನ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಮನೆಯನ್ನು ಬದಲಾಯಿಸುವಂಥದ್ದು ಮತ್ತು ಮೇಷರಾಶಿಯವರಿಗೆ ಈ ಒಂದು ಗ್ರಹಗಳ ಬದಲಾವಣೆಯಿಂದ ಯಾವ ಒಂದು ವಿಚಾರದಲ್ಲಿ ಶುಭ ಮತ್ತು ಮಿಶ್ರ ಫಲಗಳಿರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಜೂನ್ 1ನೇ ತಾರೀಕು ಕುಜಗ್ರಹರು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು. ಅದೇ ರೀತಿ 12ನೇ ತಾರೀಕು ಶುಕ್ರಗ್ರಹರು ಮಿಥುನ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ವೃಷಭ ರಾಶಿಯಿಂದ. ಇನ್ನು 15ನೇ ತಾರೀಕು ರವಿಗ್ರಹರು ಮಿಥುನ ರಾಶಿಗೆ ಸಂಚಾರ ಆಗುವಂಥದ್ದು. ಇನ್ನು 14ನೇ ತಾರೀಕು ಬುಧಗ್ರಹರು ಮಿಥುನ ರಾಶಿಗೆ ಬರುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು 29ನೇ ತಾರೀಕು ಪುನಃ ಬುಧಗ್ರಹರು ಕಟಕ ರಾಶಿಗೆ ಪ್ರವೇಶ ಆಗುವಂತಹ ಒಂದು ವಿಶೇಷತೆ ಜೂನ್ ತಿಂಗಳಲ್ಲಿ ಗ್ರಹಗಳ ಒಂದು ಸಂಚಾರ ನಡೆಯುವಂಥದ್ದು. ಇನ್ನು ಮೇಷರಾಶಿಯವರಿಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಸ್ಥಿತ ಆಗಿರುತ್ತೆ, ಇನ್ನು ಆ ಒಂದು ಗ್ರಹಗಳ ಒಂದು ವಿಶೇಷತೆಯಿಂದ ಮೇಷರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಅನುಕೂಲಗಳಾಗುತ್ತೆ ಮತ್ತು ಯಾವ ಒಂದು ವಿಚಾರಗಳಲ್ಲಿ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಕುಜ ತಮ್ಮ ಸ್ವಕ್ಷೇತ್ರದಾದಂತಹ ಮೇಷರಾಶಿಗೆ ಆಗಮನ ಆಗ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಅತ್ಯಂತ ಬಲಪ್ರಾಪ್ತಿ ಆಗುವಂಥದ್ದು. ಇನ್ನು ಅದೇ ರೀತಿ ಸ್ವಲ್ಪ ಕೋಪ ಕೂಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಮೇಷರಾಶಿಯವರಿಗಿರುತ್ತೆ. ಇನ್ನು ನೋಡಿ, 15 ದಿನಗಳ ಕಾಲ ದ್ವಿತೀಯ ಸ್ಥಾನದಲ್ಲಿ ಗುರು, ಬುಧ, ಶುಕ್ರ, ರವಿ ಈ 4 ಗ್ರಹಗಳ ಒಂದು ದೃಷ್ಟಿಯಿಂದ ವಿಶೇಷವಾಗಿ ಅವರಿಗೆ ಕುಟುಂಬ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ ಬಹಳಷ್ಟು ಶೀಘ್ರವಾಗಿ ಅವರಿಗೆ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಕೂಡ ಅವರಿಗೆ ಸದೃಢವಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಅವರ ಒಂದು ವಾಕ್ಚಾತುರ್ಯ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗತಕ್ಕಂಥದ್ದು. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವರು, ವ್ಯಾಪಾರ ವ್ಯವಹಾರಗಳು ಮಾಡತಕ್ಕಂಥವ್ರಿಗೆ ಈ ಚತುರ್ಗ್ರಹ ಒಂದು ಸಂಯೋಗ ಅತ್ಯಂತ ಶುಭ ಫಲಗಳನ್ನು ತಂದುಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಅತಿ ಹೆಚ್ಚು ಲಾಭವನ್ನ ಮೇಷರಾಶಿಯವರು ಪಡ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ವಿವಾಹ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂತಹ ಮೇಷರಾಶಿಯ ಜಾತಕರಿಗೆ ಅತ್ಯಂತ ಶುಭ ಸಮಾಚಾರಗಳನ್ನು ಕೇಳುವಂತಹ ಒಂದು ಸಾಧ್ಯತೆ ಈ ಒಂದು ಜೂನ್ ತಿಂಗಳಲ್ಲಿ ಅವರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಅದೇ ರೀತಿ ಕ್ರಯ ಮತ್ತು ವಿಕ್ರಯ. ನೋಡಿ, ಕ್ರಯ ಅಂದ್ರೆ ಹೊಸದಾಗಿ ಆಸ್ತಿಯನ್ನ ತೆಗೆದುಕೊಳ್ಬೇಕು ಅಂತ ಹುಡುಕ್ತಾ ಇರ್ತಕ್ಕಂತಹ ಮೇಷರಾಶಿಯ ಜಾತಕರಿಗೆ ಈ ತಿಂಗಳು ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಭೂಮಿ ವಿಚಾರಗಳಾಗಿರ್ಬೋದು ಅಥವಾ ರೆಡಿಮೇಡ್ ಆಗಿ ಮನೆಯನ್ನ ಕೊಂಡ್ಕೊಳ್ಬೇಕು ಅಂತ ಅವ್ರಿಗೆ ಶುಕ್ರನ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಅವರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಗುರು ಶುಕ್ರರ ಒಂದು ಸಂಯೋಗದಿಂದ ವಿಶೇಷವಾದಂತಹ ಒಂದು ಶುಭ ಫಲ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೀವು ನೋಡಿ, ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಯಾರೆಲ್ಲ ಕಂಟೆಸ್ಟ್ ಮಾಡಬೇಕು ಅಂತ ಆಸೆಯನ್ನ ಪಟ್ಟಿರ್ತಾರೆ ಮೇಷರಾಶಿಯವರಿಗೆ, ಅವರಿಗೆ ಜೂನ್ ತಿಂಗಳಲ್ಲಿ ವಿಶೇಷವಾದಂತಹ ಒಂದು ಜ್ಞಾನ ಪ್ರಾಪ್ತಿ ಆಗುವಂಥದ್ದು ಅಥವಾ ಅವರಿಗೆ ಉತ್ತಮವಾದಂತಹ ಒಂದು ಅವಕಾಶಗಳು, ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಬಲಿಷ್ಠ ಜನರ ಒಂದು ಸಹಾಯ ಮತ್ತು ಸಹಕಾರಗಳು ಮೇಷರಾಶಿಯವರಿಗೆ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಅದೇ ರೀತಿ ನೋಡಿ, ಈಗಾಗಲೇ ಅವರ ಒಂದು ಜಮೀನನ್ನಾಗಿರ್ಬೋದು, ಸೈಟ್ ಅನ್ನಾಗಿರ್ಬೋದು ಮಾರಾಟ ಮಾಡಬೇಕು, ಒಳ್ಳೆ ರೇಟ್ ಬರ್ತಾ ಇಲ್ಲ ಅಂತ ಕಾಯ್ತಾ ಇರತಕ್ಕಂತಹ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅದ್ಭುತವಾದಂತಹ ಒಂದು ಅವಕಾಶಗಳು ಬರುವಂತದ್ದು.
ಅವರಿಗೆ ಪ್ರಾಪರ್ಟಿ ವಿಚಾರಗಳಲ್ಲಿ ಒಳ್ಳೆಯ ಒಂದು ಬೆಲೆ ಪ್ರಾಪ್ತಿಯಾಗುವಂಥದ್ದು, ಅವರ ನಿರೀಕ್ಷೆಗೆ ತಕ್ಕಂತೆ ಲಾಭ ಪ್ರಾಪ್ತಿಯಾಗುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಆಭರಣಗಳ ಒಂದು ಖರೀದಿ ಮಾಡಬೇಕು ಅಂತ ಆಸೆ ಪಡ್ತಾ ಇರತಕ್ಕಂತಹ ಮೇಷರಾಶಿಯ ಜಾತಕರಿಗೆ ಜೂನ್ ತಿಂಗಳಲ್ಲಿ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುವಂಥದ್ದು. ಆಭರಣಗಳನ್ನ ಖರೀದಿ ಮಾಡಬೇಕು ಅನ್ಕೊಂಡವ್ರಿಗೆ ವಾಹನ ಪ್ರಾಪ್ತಿ, ವಾಹನ ಯೋಗ, ನೂತನ ವಾಹನ ಯೋಗ ಕೂಡ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗಿರುವಂಥದ್ದು. ಶುಕ್ರ ಮತ್ತು ಗುರುವಿನ ಒಂದು ಆಶೀರ್ವಾದದಿಂದ ಅವರಿಗೆ ಉತ್ತಮವಾದಂತಹ ಅನುಕೂಲಗಳಾಗ್ತಕ್ಕಂಥದ್ದು. ಆಭರಣ ಆಗಿರ್ಬೋದು, ವಾಹನ ಆಗಿರ್ಬೋದು, ಅಥವಾ ಬೆಲೆ ಬಾಳುವಂತಹ ವಸ್ತುಗಳು ಅವರು ತೆಗೆದುಕೊಳ್ಬೇಕು, ಫರ್ನಿಚರ್ಸ್ ಆಗಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಒಂದು ರೀತಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅವರಿಗೆ ಉತ್ತಮ ಜ್ಞಾನ ಪ್ರಾಪ್ತಿಯಾಗುವಂಥದ್ದು. ನಾವಿನ್ನೂ ಚೆನ್ನಾಗಿ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಅವರ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತಹ ಒಂದು ಪೂರಕವಾದಂತಹ ಸಹಾಯ ಸಹಕಾರಗಳು ದೊರೆಯುವಂಥದ್ದಾಗಿರ್ಬೋದು, ಅಥವಾ ಅವರ ಎಫರ್ಟ್ಸ್ ಅನ್ನು ಹಾಕುವಂಥದ್ದಾಗಿರ್ಬೋದು. ಈ ರೀತಿಯೆಲ್ಲ ಮೇಷರಾಶಿಯವರಿಗೆ ಅತ್ಯಂತ ಶುಭ ಪ್ರಾಪ್ತಿಯಾಗುವಂತ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಆಹಾರ ಧಾನ್ಯಗಳನ್ನ ವ್ಯಾಪಾರ ಮಾಡ್ತಾ ಇರತಕ್ಕಂತಹ ಮೇಷರಾಶಿಯವರಿಗೆ ಅದ್ಭುತವಾದಂತಹ ಲಾಭ ಪ್ರಾಪ್ತಿಯಾಗುವಂಥದ್ದು. ಇನ್ನು ಬುಕ್ಸ್ ಬಿಸ್ನೆಸ್ ಮಾಡುವಂತವರು, ಪೇಪರ್ ಬಿಸ್ನೆಸ್ ಮಾಡುವಂತವ್ರಿಗೆ ಮೇಷರಾಶಿಯವರಿಗೆ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥದ್ದು. ಇನ್ನು ಅದೇ ರೀತಿ ನೋಡಿ, ವಾಕ್ಚಾತುರ್ಯದಿಂದ ವ್ಯವಹಾರಗಳು ಮಾಡಿ ಅವರ ಒಂದು ಬಿಸ್ನೆಸ್ ಅನ್ನ ರೂಪಿಸ್ಕೊಂಡಿರೋರಿಗೆ ಅತ್ಯಂತ ಶುಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ಅದೇ ರೀತಿ ನೋಡಿ, 15 ದಿನಗಳ ನಂತರ ಪುನಃ ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿ ಬುಧ, ರವಿ ಮತ್ತು ಶುಕ್ರ ಗ್ರಹರ ಒಂದು ಪರಿಭ್ರಮಣ ಆಗೋದ್ರಿಂದ ನೋಡಿ, ಅಣ್ಣ ತಮ್ಮಂದಿರ ಮಧ್ಯೆ ವಿಶೇಷವಾದಂತಹ ಒಂದು ಅನುಬಂಧ ಉಂಟಾಗ್ತಕ್ಕಂಥದ್ದು. ಅದೇ ರೀತಿ ಸೋದರ ಮತ್ತು ಸೋದರಿಯರ ನಡುವೆ ಪರಸ್ಪರ ಸಹಾಯ ಸಹಕಾರಗಳ ಒಂದು ವಿಚಾರದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಮೀಡಿಯಾ ಫೀಲ್ಡ್ ಅಲ್ಲಿ ಇರತಕ್ಕಂತಹ ಮೇಷರಾಶಿಯ ಜಾತಕರಿಗೆ ಒಳ್ಳೆಯ ಒಂದು ಹೆಸರು, ಕೀರ್ತಿ, ಯಶಸ್ಸು ಪ್ರಾಪ್ತಿಯಾಗುವಂತಹ ಒಂದು ವಿಶೇಷತೆಗಳು ಜೂನ್ ತಿಂಗಳಲ್ಲಿ ಬಹಳಷ್ಟು ಅದ್ಭುತವಾಗಿ ನಡೆಯುವಂಥದ್ದು. ಅದೇ ರೀತಿ ನೋಡಿ, ವಿಶೇಷವಾಗಿ ಲೆಕ್ಕ ಪರಿಶೋಧಕರು ಅಂದ್ರೆ ಆಡಿಟರ್ಸ್ಗೂ ಕೂಡ ಒಳ್ಳೆಯ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಶನಿಯ ಒಂದು ಬಲದಿಂದ ಅನೇಕ ವಿಧವಾದಂತಹ ಮಲ್ಟಿಪಲ್ ಪ್ರಾಫಿಟ್ ಯೋಗ ನೋಡಿ, ಮಲ್ಟಿಪಲ್ ಪ್ರಾಫಿಟ್ ಯೋಗ ಕೂಡ ಮೇಷರಾಶಿಯವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅವರ ಒಂದು ಭೂಮಿಯ ವಿಚಾರಗಳಾಗಿರ್ಬೋದು, ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರಗಳಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಅವರಿಗೆ ಉತ್ತಮ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ನೋಡಿ, ಮಕ್ಕಳು ಮತ್ತು ಮೊಮ್ಮಕ್ಕಳ ಒಂದು ವಿಚಾರದಿಂದಲೂ ಕೂಡ ಅವರಿಗೆ ಸಂತೋಷ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಅನುಕೂಲಗಳಾಗುತ್ತೆ. ಇನ್ನು ನೋಡಿ, ಮಕ್ಕಳ ಒಂದು ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಮೇಷರಾಶಿಯ ದಂಪತಿಗಳಿಗೆ ಜೂನ್ ತಿಂಗಳಲ್ಲಿ ಇರತಕ್ಕಂಥ ಒಂದು ಶುಭ ಯೋಗ ಆಗ್ತಕ್ಕಂಥದ್ದು. ಇನ್ನು ನೋಡಿ, 2ನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಮೇಷರಾಶಿಯ ಜಾತಕರಿಗೂ ಕೂಡ ಜೂನ್ ತಿಂಗಳಲ್ಲಿ ಒಳ್ಳೆಯ ಒಂದು ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಇಷ್ಟು ದಿನ ಅವ್ರು ಹಾಕಿರ್ತಕ್ಕಂಥ ಎಫರ್ಟ್ಸ್ಗೆ ಈ ಒಂದು ಚತುರ್ಗ್ರಹ ಸಂಯೋಗ ಏನಿದೆ ಅದು ಉತ್ತಮವಾದಂತಹ ಅನುಕೂಲತೆಗಳನ್ನ ತಂದುಕೊಡುವಂತಹ ಒಂದು ಸಾಧ್ಯತೆಗಳು ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ. ಶುಭ ಸಮಾಚಾರಗಳನ್ನ ಬಹಳಷ್ಟು ಮೇಷರಾಶಿಯವರು ಕೇಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಕೆಲಸ ನೋಡಿ, ಜಾಬ್ ವಿಚಾರದಲ್ಲೂ ಕೂಡ ಮೇಷರಾಶಿಯವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಜೂನ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯದ ಒಂದು ವಿಚಾರದಲ್ಲಿ ಕುಜಗ್ರಹರ ಒಂದು ಪರಿಭ್ರಮಣ ಆಗಿರೋದ್ರಿಂದ ಎಕ್ಸೆಸ್ ಆಫ್ ಹೀಟ್ ಜಾಸ್ತಿ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಸ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರಗಳಿಂದ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮದಿಂದ ಅವರು ವರ್ತಿಸಬೇಕಾಗುತ್ತೆ. ಆಹಾರ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮೇಷರಾಶಿಯವರ ಜೂನ್ ತಿಂಗಳ ಒಂದು ಮಾಸ ಭವಿಷ್ಯ ಆಗಿರತಕ್ಕಂಥದ್ದು. ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.